ಅವರ ಅಭಿಪ್ರಾಯಗಳು ಹೇಳ್ತಾರೆ. ಅವರ ಅಭಿಪ್ರಾಯ ತಾನೇ ಅದು. ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ. ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ದರು, ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ಸರ್, ಇವತ್ತು FIR ಆಗುವಂತ ಚಾನ್ಸಸ್ ಇದೆ. FIR ಆದ ತಕ್ಷಣ ಕೂಡ ರಾಜೀನಾಮೆ ಕೇಳ್ತಾ ಇದ್ದಾರೆ ಬಿಜೆಪಿ. ಗೊತ್ತಿಲ್ಲ ನಿಮಗೆ FIR ಆಗೋ ಚಾನ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಗೊತ್ತಿಲ್ಲ ನಿಮಗೆ, ಗೊತ್ತಿಲ್ಲ. ಕೋಳಿವಾಡ್ ಅವರ ಹೇಳಿಕೆ ಎಂಥದ್ದು ಅಥವಾ ಯಾರ ಕಡೆಯಿಂದ ಏನಾದರೂ ಇನ್ಫ್ಲೂಯೆನ್ಸ್ ಇದೆ ಅಂತ ಅನಿಸ್ತಾ ಇದೆ ಸರ್? ಈ ಸಂದರ್ಭದಲ್ಲಿ ಬೇಕಿರಲಿಲ್ಲ. ನೀವು ಕೇಳಿ ಅಲ್ಲ, ಕೋಳಿವಾಡ್ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ. ಅಲ್ಲ ಸರ್, ಈಗ ನನ್ಗೆ ಯಾರೋ ಹೇಳ್ಕೊಟ್ಟಿದ್ರು, ನಾನು ಒಬ್ಬನೇ ಹೇಳ್ತಾ ಇದ್ದೀನಿ, ನಾನು ಒಂಥ ಅಭಿಪ್ರಾಯ ಅಂತ ಹೇಳ್ತಾರೆ. ಈಗ ತೆರೆ ಬರೆಯಲ್ಲಿ ಇರ್ತಾವಲ್ಲ ಸರ್, ಸ್ನೇಹ, ವಿಶ್ವಾಸ, ಸಂಬಂಧ. ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಇದೆ ಅಲ್ವಾ? ಸ್ವಲ್ಪ ಮಾಡಿ ಅಲ್ಲ, ನಿಮಗೆಲ್ಲ ಮಾಹಿತಿ ಸಿಕ್ಬಿಡ. ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ. ಅದು ನೀವು ಹೇಳಿದ ಒಪ್ಪಲ್ಲ, ಅವ್ರೊಬ್ಬರೇ. ನಾವು ಒಪ್ಪೋದು ಬಿಡೋದು ಬೇರೆ. ನೀವು ಇನ್ವೆಸ್ಟಿಗೇಟ್ ಮಾಡಿಬಿಟ್ರೆ ಆಯ್ತಲ್ಲ. ಜನಪ್ರತಿನಿಧಿ ನ್ಯಾಯಾಲಯದ ಆದೇಶದಲ್ಲಿ ಆಡಳಿತ ನಡೆಸೋರು ಧರ್ಮ ಪಾಲಿಸಬೇಕು, ಆಡಳಿತ ನಡೆಸೋರು ಧರ್ಮ ಪಾಲಿಸದೇ ಇದ್ದರೆ ರಾವಣ ರಾಜ್ಯ ಆಗುತ್ತೆ. ಈಗ ಚುನಾಯಿತ ಸರ್ಕಾರ ಇದೆ, ಸಿಎಂ ವಿರುದ್ಧ ಪ್ರಕರಣಗಳು ಧರ್ಮ ಪಾಲನೆ ಮಾಡಲಿ, ನೈತಿಕತೆ ಪಾಲನೆ ಮಾಡಲಿ ಅಂತ ಉಲ್ಲೇಖಿಸಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ. ಬರೇ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ. ಎಲ್ಲರೂ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ? ಆಡಳಿತ ಮಾಡೋರಿಗೆ ಒಂದು ಧರ್ಮ, ಕಾನೂನು ಮಾಡೋರಿಗೆ ಒಂದು ಧರ್ಮ, ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ. ಧರ್ಮ ಎಲ್ಲರಿಗೂ ಒಂದೇ, ಎಲ್ಲರೂ ಧರ್ಮ ಪಾಲಿಸ್ತಾರೆ. ಆವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು. ಆಯಿತಾ? ಅದರಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಪತ್ರಗಳಿಗೆ ಉತ್ತರ ಕೊಡುವ ವಿಚಾರದಲ್ಲಿ ಕೂಡ ನಿನ್ನೆ ನಿರ್ಣಯ ಆಗಿದೆ. ಎಲ್ಲ ಪತ್ರಗಳಿಗೂ ಉತ್ತರ ಕೊಡಬೇಕಾ ಅಥವಾ ಸೆಲೆಕ್ಟೆಡ್ ಮಾತ್ರ ಕೊಡಬೇಕಾ? ಹೆಂಗೆ? ಎಲ್ಲ ಪತ್ರಗಳಿಗೂ ಕೊಡೋಣ, ಅದಕ್ಕೇನು ತಾಪತ್ರೆ ಇಲ್ಲ. ಆದರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತೇಳಿ ನೀವು ಯಾವುದೇ ರಾಜ್ಯಪಾಲರು ಬರೆದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಸರ್, ಈಗ ನೀವು ಕ್ಯಾಬಿನೆಟ್ಗೆ ಬಂದೇ ಹೋದ್ರೆ ಕೂಡ ಎಲ್ಲರೂ ಅವ್ರು ಕೇಳಿದ ದಾಖಲೆಗಳೇನಿದ್ರೆ ಕೊಡಬೇಕಾಗುತ್ತಲ್ಲ ಸರ್? ಆ ರಿಸ್ಟ್ರಿಕ್ಷನ್ ಯಾಕೆ ಕ್ಯಾಬಿನೆಟ್ಗೆ ಬರಲೇಬೇಕು? ಹೌದು, ಗಮನಕ್ಕೆ ಎಲ್ಲರೂ ಸರ್ಕಾರದ ಗಮನಕ್ಕೆ. ಸರ್ಕಾರ ಅಂದರೆ ಕ್ಯಾಬಿನೆಟ್, ಅದು ಗಮನಕ್ಕೆ ಬರಬೇಕಲ್ಲ. ಸರ್ಕಾರ ಎಲ್ಲೋ ಒಂದು ತೆರೆಮರೆಯಲ್ಲಿ ಯಾರ್ದೋ ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳಿಸೋದು, ಯಾರೋ ಬರೆಯೋದು ಆಗೋದು ಬೇಡ. ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಆಫ್ ದಿ ಗವರ್ಮೆಂಟ್. ಸರ್, ಈಗ ಅವ್ರು ಕೇಳಿದಂಥ ಅರ್ಕಾವತಿ ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ಅದನ್ನೆಲ್ಲ ಹೇಗೆ ಕ್ಯಾಬಿನೆಟ್ ಕೊಡ್ತೀರಾ? ಎಲ್ಲ ಕ್ಯಾಬಿನೆಟ್ಟಿಗೆ ಬಂದಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದರೆ ಅಗತ್ಯ ಇಲ್ಲ, ಕೊಡೋದಿಲ್ಲ. ಇಲ್ಲ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀವಿ. ಆ ತೀರ್ಮಾನ ಯಾರು ಮಾಡೋದು? ಚೀಫ್ ಸೆಕ್ರೆಟರಿ ಮಾಡೋದಲ್ಲ. ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ. ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ. ಅದನ್ನು ನಾವು ಬೇಡ ಅಂತ ಹೇಳೋದಿಲ್ಲ. MB ಪಾಟೀಲ್ರ ವಿಚಾರದಲ್ಲೂ ಕೂಡ ವರದಿ ಕೇಳಿದ್ದಾರೆ. MB ಪಾಟೀಲ್ ಸುದ್ದಿಗೋಷ್ಠಿ ಹೇಳ್ತಾರೆ, ಏನು ಇಲ್ಲ ಅಂದ್ರೆ ನಿಯಮ ಪ್ರಕಾರ ಮಾಡಿದ್ವಿ ಅಂಥದ್ದು ಉತ್ತರ ಕೊಡೋಕ್ಕೂ ಕೊಡ್ತಾರೆ. ಎಲ್ಲದು ಅಂದಮೇಲೆ MB ಪಾಟೀಲ್ ಒಂದೇ ಸಪ್ರೇಟ್ ಆಗಲ್ಲ. ಎಲ್ಲರದ್ದು ಕೂಡ ಯಾವುದೇ ವಿಚಾರ ಬಂದರೂ ಬರೀ MB ಪಾಟೀಲು ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಇಲಾಖೆಗೆ ಬಂದು ಮಾಹಿತಿಯನ್ನು ಕೊಡುವಾಗ ನೀವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಿ. ಅವಾಗೇನಾಗುತ್ತೆ? ಚೀಫ್ ಸೆಕ್ರೆಟರಿ ಮೇಲೆ ಆಪಾದನೆ ಬರೋದಿಲ್ಲ, ಸರ್ಕಾರ ಹೊಣೆ ಹೊರುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಿ.